ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ವಿಶೇಷವಾದ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳಕೊಟ್ಟಿರೋ ಕತೆ ನಮ್ಮ ಶರಪಂಜರ ಗಂಗಾಧರ್ ಸರ್ ಬಗ್ಗೆ. ಗಂಗಾಧರ್ ಸರ್ ಬಗ್ಗೆ ಸಾಕಷ್ಟು ವಿಚಾರಗಳು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಬಟ್ ಅದರ ಒಂದು ತೀರಾ ಅಪರೂಪವಾಗಿರೋ ಒಂದು ಲೆಟರ್ನ, ತುಂಬ ವಿಶೇಷವಾಗಿರೋ ಒಂದು ಪತ್ರನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನ್ನ ಭಾವನೆ. ಸೊ ಕತೆ ಸ್ಟಾರ್ಟ್ ಮಾಡ್ತೀನಿ. ಗಂಗಾಧರ್ ಸರ್ ಮೂಲತಃ ಪೆನಗೊಂಡ ಮೂಲದವರು. ಅವ್ರ ತಂದೆಯೆಲ್ಲ ಅಲ್ಲಿ ಕಡೆಯವರು, ಆಂಧ್ರದ ಪೆನಗೊಂಡ ಕಡೆಯವರು. ಆಮೇಲೆ ವಲಸೆ ಬಂದು ತುಮಕೂರು ಅಲ್ಲಿ ಒಂದು ರೆಡಿಮೇಡ್ ಫ್ಯಾಕ್ಟ್ರಿ ಕಂಪ್ನಿನಲ್ಲಿ ಅವ್ರ ತಂದೆಯವರು ಕೆಲಸ ಮಾಡ್ತಿದ್ರು. ಅವರೆಲ್ಲ ಸಿದ್ಧಗಂಗಾ ಶ್ರೀಗಳ ಒಂದು ಆಶ್ರಯದಲ್ಲಿ ಸಾಕಷ್ಟು ಬೆಳೆದು ತುಂಬ ಗೌರವ ಇಟ್ಕೊಂಡಿರುವಂಥ ಒಂದು ಕುಟುಂಬ. ಬೆಂಗಳೂರಿಗೆ ಬರ್ತಾರೆ. ಗಂಗಾಧರ್ ಅವರು ಒಬ್ಬರೇ ಮಗ. ಅವ್ರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇರಲ್ಲ. ಗಂಗಾಧರ್ ಅವ್ರಿಗೆ ಅವ್ರ ತಂದೆ ಅಂದರೆ ಪಂಚಪ್ರಾಣ. ಗಂಗಾಧರವರು ಒಂದು 17-18 ವರ್ಷ ಇರುವಂಥ ಸಂದರ್ಭದಲ್ಲಿ ಅವ್ರ ತಂದೆಯವರು ಪೆನಗೊಂಡಲ್ಲೇ ಹೋಗಿ ಸೆಟ್ಲ್ ಆಗ್ತಾರೆ. ಕೆಲಸಕ್ಕೋಸ್ಕರ ಅವರು ಇಲ್ಲಿ ಕೆಲಸದ ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ಅವರಿಗೆ ಒಂದು ಆಘಾತದ ಸುದ್ದಿ ಏನು ಬರುತ್ತೆ ಅಂದರೆ ಅವ್ರ ತಂದೆ ತೀರೋದ್ರು ಅಂತ. ಗಂಗಾಧರ್ ಅವರು ಅವ್ರ ತಂದೆ ಸಾವಿನ ವಿಷಯನ ಅರಗಿಸ್ಕೊಂಡು ಪೆನಗೊಂಡಕ್ಕೆ ಹೋಗಿ ಆ ತಂದೆಯ ಒಂದು ದೇಹನ ನೋಡ್ತಾ ಇರೋಗೇನೆ ಅಪ್ಪ ಅಂತ ಕೂಗಿ ಅವ್ರ ವಾಯ್ಸೇ ಹೊಟ್ಟೋಗುತ್ತೆ. ಗಂಗಾಧರ್ ಅವರ ಧ್ವನಿ ಬಿದ್ದೋಗುತ್ತೆ. ಆ ಕಾರ್ಯ ಎಲ್ಲ ಮುಗಿಸಿ ಬಂದರೆ ಇವ್ರಿಗೆ ಅಂದಿನ ಪ್ರತಿಷ್ಠಿತ ಸಂಸ್ಥೆ HAL ಸಂಸ್ಥೆಯಲ್ಲಿ ಅವ್ರಿಗೆ ಲೆಟ್ರ್ ಬಂದಿದೆ, ಇಂಟರ್ವ್ಯೂಗೆ ಲೆಟ್ರ್ ಬಂದಿದೆ. ಲೆಟ್ರಿಗೆ ಹೋಗಿ ಓದ್ತಾರೆ. ಬಟ್ ಅವ್ರಿಗೆ ಮಾತಾಡೋಕ್ಕೆ ಬರ್ತಿಲ್ಲ, ಧ್ವನಿ ಇಲ್ಲ, ಧ್ವನಿ ಬಿದ್ದೋಗಿದೆ ಗಂಗಾಧರ್ ಅವ್ರಿಗೆ. ಅವರು ಕೆಲಸ ಅವ್ರಿಗೆ ಎಷ್ಟು ಅವಶ್ಯಕತೆ ಅನಿವಾರ್ಯತೆ ಇತ್ತು ಅಂತಂದರೆ ಆ ಕೆಲಸ ಅವ್ರಿಗೆ ಬೇಕೇ ಬೇಕು. ಬಟ್ ಅವ್ರು ಕೇಳೋ ಪ್ರಶ್ನೆಗೆ ಇವ್ರಿಗೆ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ. ಆ ಇಂಟರ್ವ್ಯೂಗಳು ದೊಡ್ಡವರು ಮಾತಾಡ್ತಾ ಕೂತ್ಕೋತಾರೆ. ಅವ್ರ ಮುಂದೆ ಅಷ್ಟನ್ನೂ ಕೂಡ ಅವರು ಅಭಿನಯಿಸಿ, ಅಂದರೆ ಹಿಂಗೆ ನಂಗೆ ಮಾತು ಬರ್ತಿಲ್ಲ, ಈ ಥರ ಆಯಿತು ಅಂತ ಹೇಳಿ ಆ ಒದ್ದಾಟನ ನೋಡಿ ಒಂದು ಗ್ರೇಸ್ ಕೊಟ್ಬಿಟ್ಟು ಆ ಸಂಸ್ಥೆಯವರು ಗಂಗಾಧರ್ ಅವ್ರಿಗೆ ಕೆಲಸ ಮಾಡೋದಕ್ಕೆ HAL ಅವಕಾಶ ಕೊಟ್ಟಿದ್ದಾರೆ. ಆ HAL ಅವರು ನಮ್ಮ ಚಿತ್ರರಂಗಕ್ಕೆ ಬರೋದಕ್ಕೆ ಒಂದು ದೊಡ್ಡ ಅಡಿಪಾಯ ಆಯಿತು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿನ ಕಲಾ ಚಟುವಟಿಕೆಗಳು, ನಾಟಕಗಳಲ್ಲಿ ಗಂಗಾಧರ್ ಅವರು ಮುಂದಾಳತ್ವ ತೊಗೊಂಡ್ರು. ಕ್ರಮೇಣ ದಿವಸ ಕಳೀತಾ ಇರೋಂಗೆ ಅವ್ರ ಧ್ವನಿ ಆ ಶಾಕಿಂದ ಸ್ವಲ್ಪ ಅವ್ರು ರಿಕವರ್ ಆದಮೇಲೆ ವಾಪಸ್ ಬಂದಿದೆ. ಧ್ವನಿ ಬಂತು, ನಾರ್ಮಲ್ ಸ್ಟೇಜಿಗೆ ಬಂತು, ನಾಟಕಗಳು ಆಡ್ತಾಯಿದ್ರು. ಹೀಗೆ ಮದುವೆನೂ ಆಯಿತು. ಮದುವೆನೂ ಆಗಿ ಆ ಮದುವೆ ಅವರ ಶ್ರೀಮತಿಯವರ ತಂದೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಹುಡುಗ ತಾಯಿನೂ ಕಳ್ಕೊಂಬಿಟ್ಟು, ತಂದೆ ತೀರೋ 2 ವರ್ಷಕ್ಕೆ ಅವ್ರ ತಾಯಿನೂ ತೀರೋಗ್ಬಿಟ್ಟಿದ್ದಾರೆ. ಯಾರೂ ಇಲ್ಲ, ನಾವೇ ಸಪೋರ್ಟ್ ಮಾಡಬೇಕು ಅಂತ ಗಂಗಾಧರ್ ಅವ್ರ ಮದುವೆ ಮಾಡಿಸಿ ತ್ಯಾಗರಾಜ ನಗರದಲ್ಲಿ ಒಂದು ಮನೆ ಮಾಡಿಕೊಟ್ಟಿದ್ದಾರೆ. ಆ ಮನೆಗೆ 12 ರೂಪಾಯಿ ಬಾಡಿಗೆ ಅಂತೆ, 75 ರೂಪಾಯಿ ಇವ್ರಿಗೆ ಸಂಬಳ. ಜೀವನ ಹಿಂಗೆ ನಡೆಸ್ತಿರ್ಬೇಕಾದ್ರೆ ಅವರ ದೊಡ್ಡ ಮಗ ಅವರು ಹುಟ್ಟಿದಂಥ ಸಂದರ್ಭ 12/9/1968. ಚಿತ್ರರಂಗದ ಪಿತಾಮಹ ಅಂತ ಹೇಳಿದ್ರೂ ತಪ್ಪಾಗಲ್ಲ. ನಮ್ಮ ಶ್ರೀ GV ಅಯ್ಯರ್ ಅವರು ಅವರ ಸಂಸ್ಥೆಯಿಂದ ಇವತ್ತಿನ ಭಾಷೆಯಲ್ಲಿ, ಇವತ್ತಿನ ನಮ್ಮ ಸಾಫ್ಟ್ವೇರ್, ಇವತ್ತಿನ ಟೆಕಿ ಭಾಷೆಗಳಲ್ಲಿ ಹೇಳಬೇಕಂದ್ರೆ ಆಫರ್ ಲೆಟರ್ ಅಂತ ಹೇಳ್ತೀವಿ. ಆ ಲೆಟ್ರು ನನ್ನ ಹತ್ರ ಇದೆ, ಹಾಕ್ತಿದ್ದೀನಿ ಮುಂದೆ ನೋಡಿ. GV ಅಯ್ಯರ್ ಅವರ ಲೆಟ್ರೆಡ್ ಮೇಲೆ ಅವರದೇ ಸ್ವಂತ ಹ್ಯಾಂಡ್ ರೈಟಿಂಗಲ್ಲಿ ಅವರೇ ಬರೆದು ಅವ್ರ ಸಿಗ್ನೇಚರ್ ಮಾಡಿ ಗಂಗಾಧರ್ ಅವ್ರನ್ನ 3 ಚಿತ್ರಗಳಿಗೆ ನಾನು ನಾಯಕನಾಗಿ ಆಯ್ಕೆ ಮಾಡಿದ್ದೀನಿ, ಅಭಿನಯಿಸಲು ಆಸಕ್ತಿಯೇ, ಇಷ್ಟವೇ, ಶ್ರೀ ಗಂಗಾಧರ್ ಅವರು ಅಂತಲೇ ಬರೆದಿದ್ದಾರೆ. ನಾನು ಸ್ವಲ್ಪ ಹೋಲ್ಡು ಮಾಡ್ತೀನಿ ಆ ಲೆಟ್ರನ್ನ ನೋಡಿ. ಆ ಲೆಟ್ರ್ ಬಂದಿದೆ. ಇದಾದಮೇಲೆ ಗಂಗಾಧರ್ ಅವರು ಮೊದಲನೇದಾಗಿ ನೋಡಿ, ಎಲ್ಲವೂ ಶಿವನ ಲೀಲೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅಂದ್ಕೊತೀನಿ. ಗಂಗಾಧರ್ ಅವರು ಮೊಟ್ಟ ಮೊದಲನೇದಾಗಿ ನಿಮಗೆ ಪರಿಚಯ ಆದಂಥ ಚಿತ್ರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಲಗ್ನಪತ್ರಿಕೆ ಚಿತ್ರದ ಓಪನಿಂಗ್ ಶಾಟ್ ಗಂಗಾಧರ್ ಸರ್ ಮೇಲೆ ಇರೋದು. ಅದರಲ್ಲಿ ಅವರು ನಮ್ಮ ಮುಂದೆ ಸ್ವತಃ ಗಂಗಾಧರ್ನಾಗೆ ಕಾಣಿಸ್ಕೊಂಡಿದ್ದು, ಅಂದರೆ ಈಶ್ವರನಾಗೆ ಬೆಳ್ಳಿ ಪರದ ಮೇಲೆ ಅವರು ಮೊದಲು ಪ್ರವೇಶ ತಗೊಂಡಿದ್ದು. ಇದೆಲ್ಲ ನಿಜವಾಗ್ಲೂ ಬಹಳ ಅತ್ಯದ್ಭುತ ವಿಚಾರಗಳು. ಹೀಗಾಗಿ ಗಂಗಾಧರ್ ಅವರ ಈ ಒಂದು ವಿಚಾರನ ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು. ಅವ್ರ ಮಗನ ಇಂಟರ್ವ್ಯೂ ಮಾಡಿದಾಗ ಸುಮಾರು ವಿಷಯಗಳನ್ನ ಅವ್ರು ತಿಳಿಸಿದ್ದಾರೆ. ಆದರೆ ಅವರ ಮಗನ ಸಂದರ್ಶನ ನೋಡದೇ ಇರೋರು ಅಥವಾ ಗಂಗಾಧರ್ ಅವ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಆಸಕ್ತಿ ತಿಳ್ಕೋಬೇಕು ಅಂತಿರೋರಿಗೆ ಈ ಒಂದು ಕತೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಈ ಕಥೆನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಈ ಯುಗಾದಿ ಹಬ್ಬ ನಮ್ಮ ಹೊಸ ವರ್ಷ ಒಳ್ಳೇದು ಮಾಡಲಿ. ಎಲ್ಲರ ಮನೆಯಲ್ಲೂ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ನಿಮ್ಮೆಲ್ಲರ ಕುಟುಂಬದಲ್ಲೂ ಹೀಗೆ ಇರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.